ಹೊರನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಧರಣೀಶ್ ಹೆಗಡೆ ಮಾಡುವ ನಮಸ್ಕಾರ. ವೀಕ್ಷಕರೇ, ತಮಗೆಲ್ಲರಿಗೂ DNA ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಶೀರ್ಷಿಕೆ ಬಂದ್ಬಿಟ್ಟು ಬೆಂಗಳೂರಿನ ಎರಡನೇ ಏರ್ಪೋರ್ಟ್. ಈ ವಿಡಿಯೋದಲ್ಲಿ ನಾವು ACI ಅಂದರೆ ಏನು, ASQ ಅಂದರೆ ಏನು, ATM ಅಂದರೆ ಏನು, AAI ಅಂದರೆ ಏನು, ಈ ಕುರಿತಾಗಿ ಸಮಗ್ರವಾಗಿ ಆಲೋಚನೆ ಮಾಡಲಿದ್ದೇವೆ, ಅನಾಲಿಸಿಸ್ ಮಾಡಲಿದ್ದೇವೆ ಹಾಗೂ ಬ್ರೇಕ್ ಡೌನ್ ಮಾಡಲಿದ್ದೇವೆ. ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ಕರ್ನಾಟಕದಲ್ಲಿ ಬೆಂಗಳೂರಿನ ಏರ್ಪೋರ್ಟ್ ಏನಿದೆ ಅದೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್. ಈ ಏರ್ಪೋರ್ಟ್ ಕಳೆದ 3 ವರ್ಷದಿಂದ ಬೆಸ್ಟ್ ಏರ್ಪೋರ್ಟ್ ಫಾರ್ ಅರೈವಲ್ಸ್ ಗ್ಲೋಬಲಿ ಅಂತಕ್ಕಂತಹ ಅವಾರ್ಡನ್ನು ಗೆಲ್ತಾನೆ ಬರ್ತಾ ಇದೆ. ಈ ಒಂದು ಅವಾರ್ಡ್ ಏನಿದೆ ಇದು ಪ್ರತಿ ಏರ್ಪೋರ್ಟ್ ಏನಿದೆ ಇಡೀ ಗ್ಲೋಬಲಿ ಅದಕ್ಕೆಲ್ಲದಕ್ಕೂ ಒಂದು ಸಮೀಕ್ಷೆ ನಡೆಸಿ ಕೊಡುವಂತಹ ಅವಾರ್ಡ್ ಆಗಿದ್ದು, ಈ ಅವಾರ್ಡನ್ನು ಕೊಡುವಂತಹ ಸಂಸ್ಥೆ ಬಂದ್ಬಿಟ್ಟು ACI ಅಂತ, ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್. ಈ ಒಂದು ಕೌನ್ಸಿಲ್ ಏನಿದೆ ಇದು ಪ್ರತಿ ವರ್ಷ ಕೂಡ ಗ್ಲೋಬಲಿ ಯಾವುದು ಬೆಸ್ಟ್ ಏರ್ಪೋರ್ಟ್ ಇದೆ ಅರೈವಲ್ಸ್ಗೆ ಅದನ್ನು ಗುರುತು ಮಾಡಿ ಕೊಡ್ತಾ ಇದೆ. ಈ ಅವಾರ್ಡ್ ನಾರ್ಮಲಿ ಬೇಸ್ಡ್ ಏನು ಬರುತ್ತೆ, ASQ ಅಂತ ಬರುತ್ತೆ, ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ACI ಬಂದ್ಬಿಟ್ಟು ASQ ಅನ್ನು ನೋಡಿಕೊಂಡು ಕೊಡುವಂಥ ಅವಾರ್ಡ್ ಬಂದ್ಬಿಟ್ಟು ಇದಾಗಿರುತ್ತೆ. ಇದು ಕಳೆದ 3 ವರ್ಷಗಳಿಂದ ಸತತವಾಗಿ ನಮ್ಮ ಕರ್ನಾಟಕದ, ಅದರಲ್ಲಿಯೂ ಬೆಂಗಳೂರಿನ ನರನಾಡಿ ಅಂತಲೇ ಹೇಳ್ಬೋದು, ಕರ್ನಾಟಕ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ಗೆ ಬಂದಿದೆ. ಈ ಕುರಿತಾಗಿ ನಾವು ನೋಡಿದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥವಾ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಏನು ಹೇಳ್ತೇವೆ, ಇದು ಜಗತ್ತಿನಲ್ಲೇ ನಂಬರ್ 1 ಪೊಸಿಷನಲ್ಲಿದೆ. ಇದರ ನಾವು ಟ್ರಾಫಿಕ್ ಏನಿದೆ ಅಂದರೆ ಈ ಏರ್ಪೋರ್ಟ್ನಲ್ಲಿ ಬರುವಂತಹ ಸಂಖ್ಯೆ ಅಂದರೆ ಪ್ಯಾಸೆಂಜರ್ಸ್ಗಳ ಸಂಖ್ಯೆ ಏನಿದೆ ಅಂತ ನೋಡಿದರೆ 2023ರಲ್ಲಿ ಇದು 37.2 ಮಿಲಿಯನ್ ಇತ್ತು. ಅಂದರೆ 3,72,00,000 ಪ್ಯಾಸೆಂಜರ್ಸ್ಗಳು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಬಳಸಿದರು. ಅದು 2024ಕ್ಕೆ ಹೆಚ್ಚಾಗಿ 40.73 ಮಿಲಿಯನ್ ಅಂದರೆ 4,07,30,000 ತನಕ ಬರುತ್ತೆ. ಇಷ್ಟು ಪ್ಯಾಸೆಂಜರ್ಸ್ಗಳು ಖಾಲಿ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಿಂದಲೇ ಪ್ರಯಾಣ ಮಾಡಿದರು. ಇದು ಒಂದು ದೊಡ್ಡ ಏರ್ಪೋರ್ಟ್ ಆಗಿದ್ದು ಇದಕ್ಕೆ ಈ ಅವಾರ್ಡ್ ಬರಲಿಕ್ಕೆ ಸುಮಾರಷ್ಟು ರೀಸನ್ಗಳಿದೆ. ಅಂದರೆ ವ್ಯಾಬಿಲಿಟಿ ಇರ್ಬೋದು, ಅಲ್ಲಿ ಸಿಗುವಂತಹ ಸರ್ವೀಸಸ್ ಇರ್ಬೋದು. ಸರ್ವೀಸಸಲ್ಲಿ ಮೇನ್ಲಿ ಏರ್ಪೋರ್ಟ್ ಲಾಂಜ್ ಆಕ್ಸೆಸ್ ಆಗಿರಲಿ, ವೈಫೈ ಆಕ್ಸೆಸ್ ಆಗಿರಲಿ ಮತ್ತು ಹಾಸ್ಪಿಟಾಬಿಲಿಟಿ, ಇದೆಲ್ಲ ಇದರಲ್ಲಿ ಗಣನೆಗೆ ಬರುತ್ತೆ. ASQ ಅಂದರೆ ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಮೇನ್ಲಿ ಇಂಪಾರ್ಟೆಂಟ್ ಆಗಿ ನೋಡುತ್ತೆ. ಈ ಥರ ಸರ್ವಿಸ್ಗಳು ಚೆನ್ನಾಗಿರೋ ಕಾರಣ ಸತತ 3 ವರ್ಷಗಳಿಂದ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಈ ಅವಾರ್ಡ್ ಬರ್ತಾನೆ ಇದೆ. ನಾವು ನೋಡಬೇಕು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಮೊದಲು ಟರ್ಮಿನಲ್ 1 ಮಾತ್ರ ಇತ್ತು. ಟರ್ಮಿನಲ್ 2 ಯಾವಾಗ ಓಪನ್ ಆಯಿತೋ 25 ಮಿಲಿಯನ್ ಕೆಪಾಸಿಟಿ ಇದ್ದಂತಹ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ 50 ಮಿಲಿಯನ್ ಕೆಪಾಸಿಟಿಗೆ, ಅಂದರೆ 50 ಮಿಲಿಯನ್ ಕೆಪಾಸಿಟಿಯನ್ನು ಕೂಡ ಹೋಲ್ಡ್ ಮಾಡುವಂತಹ ದೊಡ್ಡ ಏರ್ಪೋರ್ಟ್ ಆಗಿ ಬೆಳೀತು. ಈ ಸೆಕೆಂಡ್ ಟರ್ಮಿನಲನ್ನು ಗಾರ್ಡನ್ ಟರ್ಮಿನಲ್ ಅಂತಲೇ ಇಡೀ ಗ್ಲೋಬಲಿ ಹೆಮ್ಮೆ ಪಡುವಂತಹ ವಿಷಯನ್ನಾಗಿ ಮಾಡಿದೆ. ಗಾರ್ಡನ್ ಟರ್ಮಿನಲ್ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಒಂದು ಏರ್ಪೋರ್ಟ್ ಏನಿದೆ, ಈ ಏರ್ಪೋರ್ಟ್ನಲ್ಲಿ ಕಳೆದ ಒಂದು ATM ಅಂತ ತಗೊಂಡ್ರೆ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಥವಾ ಏರ್ ಟ್ರಾಫಿಕ್ ಮೂವ್ಮೆಂಟ್ ಅಂತ ಕರಿತೇವೆ. ಆವ್ರೇಜ್ ಡೈಲಿ ಬೇಸಿಸಲ್ಲಿ ಇದನ್ನು ನೋಡಿದರೆ ಏರ್ ಟ್ರಾಫಿಕ್ ಮೂವ್ಮೆಂಟ್ ಎಷ್ಟಿದೆ ಅಂದರೆ ಆವ್ರೇಜ್ 723 ಇದೆ. ಇದು ಪೀಕ್ ದಿನಗಳಲ್ಲಿ 782 ತನಕನೂ ಹೋಗಿದೆ, ಅಂದರೆ 782 ತನಕನೂ ಹೋಗಿದೆ. ಈ ಒಂದು ATM ಯಾವುದೇ ಒಂದು ಏರ್ಪೋರ್ಟಿನ ಮೇನ್ ಲಿಸ್ಟ್ ಆಗಿರುತ್ತೆ, ಟು ಬಿ ಗೋಯಿಂಗ್ ಟು ಲಿಸ್ಟೆಡ್ ಇನ್ ಅ ಗ್ಲೋಬಲ್ ಮಾರ್ಕೆಟ್ ಅಂತ ಹೇಳ್ಬೋದು. ಆದರೆ ಈ ನಮ್ಮ ಏರ್ಪೋರ್ಟ್ ಎಷ್ಟು ಏರ್ಪೋರ್ಟ್ಗಳಿಗೆ ಕನೆಕ್ಟ್ ಆಗಿದೆ ಅಂತ ನೋಡೋದಾದರೆ ಡೊಮೆಸ್ಟಿಕಲ್ ಏರ್ಪೋರ್ಟ್ಗಳು ಬರುತ್ತೆ. ಅಂದರೆ ಇಂಡಿಯಾದೊಳಗಿನ ಏರ್ಪೋರ್ಟು 75ಕ್ಕೂ ಹೆಚ್ಚು ಇಂಡಿಯಾದ ಒಳಗಿನ ಡೊಮೆಸ್ಟಿಕ್ ಏರ್ಪೋರ್ಟಿಗೆ ಬ್ಯಾಂಗ್ಳೂರು ಏರ್ಪೋರ್ಟ್ ಲಿಂಕ್ ಆಗಿದೆ. ಅದ ನಂತರ ಇಂಟರ್ನ್ಯಾಷನಲಿ ಅಂದರೆ ಗ್ಲೋಬಲಿ 30 ಏರ್ಪೋರ್ಟ್ಗಳಿಗೆ ಬೆಂಗಳೂರಿನಿಂದ ಸರ್ವಿಸ್ಗಳು ನಡೀತಾ ಇರುತ್ತೆ, ಅಂದರೆ ಏರೋಪ್ಲೇನ್ ಸರ್ವಿಸಸ್ ಇದೆ. ಈ ನಿಟ್ಟಿನಲ್ಲಿ ಬ್ಯಾಂಗ್ಳೂರು ಏರ್ಪೋರ್ಟ್ ತುಂಬ ವೆಲ್ ಕನೆಕ್ಟೆಡ್ ಏರ್ಪೋರ್ಟ್ ಆಗಿದ್ದು ಈ ಕಾರಣದಿಂದಾಗಿ ಈ ಅವಾರ್ಡ್ ಸಿಕ್ಕಿದೆ. ಆದರೆ ವೀಕ್ಷಕರೇ, ನಾವು ಬ್ಯಾಂಗ್ಳೂರಿಗರಾಗಿ ಮೇನ್ ಆಗಿ ನೋಡಬೇಕಾದಂತಹದ್ದು ಇದರ ಡಿಸ್ಟೆನ್ಸ್ ಎಷ್ಟು ದೂರ ಇದೆ ಅಂತ. ಬ್ಯಾಂಗ್ಳೂರಿನಿಂದ 50 ಕಿಲೋಮೀಟರ್ ದೂರದಲ್ಲಿರುವ ದೇವನಹಳ್ಳಿಯಲ್ಲಿ ಇದಿದೆ, ಅಂದರೆ ಬ್ಯಾಂಗ್ಳೂರು ನಾರ್ತ್ನಲ್ಲಿ ಬರುತ್ತೆ. ಬ್ಯಾಂಗ್ಳೂರು ನಾರ್ತಲ್ಲಿರುವ ದೇವನಹಳ್ಳಿಯಲ್ಲಿ ಈ ಏರ್ಪೋರ್ಟ್ ಲೊಕೇಟ್ ಆಗಿದ್ದು, ಬ್ಯಾಂಗ್ಳೂರು ಸೌತ್ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ, ಈ ಕಡೆಯಿಂದ ಅಲ್ಲಿಗೆ ಹೋಗೋರಿಗೆ ಕಮ್ಮಿ ಅಂದರೂ 2-2.5 ತಾಸುಗಳು ಬೇಕಾಗುತ್ತೆ.
ಟ್ಯಾಕ್ಸಿಲಿ ಹೋಗೋರಿಗೆ 3,000 ಹತ್ರ ಒಂದು ಟ್ಯಾಕ್ಸಿಗೆ ಬೆಲೆ ಆಗುತ್ತೆ. ಇದು ತುಂಬ ಜನರಿಗೆ ಕಷ್ಟಕರವಾಗಿದೆ. ಅಂದರೆ ಕೆಂಗೇರಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವವರು ದೇವನಹಳ್ಳಿಗೆ ಹೋಗಬೇಕು ಅಂದರೆ ಸುಮಾರು 5-6 ತಾಸು ಮೊದಲೇ ಹೊರಡಬೇಕು. ಅವರ ಏನು ಟ್ರಾನ್ಸ್ಪೋರ್ಟೇಷನ್ ಏನಿರುತ್ತೆ ಅದನ್ನು ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಕೊಳ್ಬೇಕು. ಇದು ತುಂಬ ಕಷ್ಟಕರವಾಗಿರುವಂಥದ್ದು. ಯಾಕಂದರೆ ಒಂದು ಬೆಂಗಳೂರಂಥ ಮಹಾನಗರಿಯಲ್ಲಿ ಒಂದೇ ಏರ್ಪೋರ್ಟ್ ಕೆಲಸ ಮಾಡಿದರೆ ತುಂಬ ಕಷ್ಟಕರವಾಗುತ್ತೆ. ಯಾಕಂದರೆ ಅರೈವಲ್ಸು ಡಿಪಾರ್ಚರ್ಸೇ ಜಾಸ್ತಿ ಇದೆ ಇಲ್ಲಿ. ಅಂದರೆ ನೀವು ನಮ್ಮ ಸಂಖ್ಯೆಗಳೇ ಹೇಳುತ್ತೆ ಅರೌಂಡ್ 4 ಕೋಟಿ ಪ್ರಯಾಣಿಕರು ಇದರಲ್ಲಿ ಪ್ರಯಾಣಿಸ್ತಾ ಇದ್ದಾರೆ ಅಂತ. ಇದನ್ನು ಬಗೆಹರಿಸಬೇಕು ಅಂದರೆ 2ನೇ ಏರ್ಪೋರ್ಟ್ ಅತಿ ಮುಖ್ಯ. ಈ ಏರ್ಪೋರ್ಟ್ 2ನೇ ಏರ್ಪೋರ್ಟ್ ಏನು ಮಾಡಬೇಕು ಅಂತಕ್ಕಂತಹ ಅವಧಿಯಲ್ಲೇ ಇವತ್ತಿನ ತಮಿಳುನಾಡು ಸೆಷನ್ನಲ್ಲಿ ನಡೆದಂತಹ TR ರಾಜಾ ಅವರ ಹೇಳಿಕೆ, ಅಪೋಸಿಷನ್ ಕೇಳಿದಂತಹ ಪ್ರಶ್ನೆಗೆ ಹೊಸೂರು ಮತ್ತು ರಾಮೇಶ್ವರದ ಏರ್ಪೋರ್ಟ್ಗಳ ಕುರಿತಾಗಿ ಕೇಳಿದಾಗ, ಹೊಸೂರು ಎಲ್ಲಿ ಬರುತ್ತೆ? ನಮ್ಮ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಕಳೆದು ಒಂದು 20 ಕಿಲೋಮೀಟರ್ 30 ಕಿಲೋಮೀಟರ್ ದಾಟಿದರೆ ಸಾಕು ನಮಗೆ ಹೊಸೂರು ಸಿಗುವಂಥದ್ದು. ಅಲ್ಲಿ ಏರ್ಪೋರ್ಟ್ ಬರಲಿಕ್ಕಿದೆ ಅಂತಕ್ಕಂಥದ್ದನ್ನು TR ರಾಜಾ ಅವರು ಹೇಳಿದ್ದಾರೆ. ಅಂದರೆ ಅವರು 5 ಲೊಕೇಶನ್ನ ಫೈನಲೈಸ್ ಮಾಡಿ ಅದರಲ್ಲಿ 2 ಪ್ರಿಯಾರಿಟಿಯಾಗಿ ತಗೊಂಡು ಅದನ್ನು ಸೆಂಟ್ರಲಿಗೆ ಕಳಿಸಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ನಾವು ಯೋಚನೆ ಮಾಡಬೇಕು. ಯಾಕಂದರೆ ಹೊಸೂರಿಗೆ ಹೋದರೆ ಏರ್ಪೋರ್ಟು ನಮ್ಮ ಕರ್ನಾಟಕಕ್ಕೆ ಬರುವಂತಹ ಟ್ಯಾಕ್ಸ್ ಮನಿ ಏನಿದೆ ಅಥವಾ ಇಲ್ಲಿಗೆ ಬರುವಂತಹ ಟ್ರಾಫಿಕ್ ಏನಿದೆ ಅದು ಡೈವರ್ಟ್ ಆಗಿ ಹೋಗ್ತದೆ. ಯಾಕಂದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ದೇವನಹಳ್ಳಿಗೆ ಹೋಗೋದಕ್ಕಿಂತ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರಿಗೆ ಹೋಗುವಂಥದ್ದು ಸುಲಭವಾಗ್ತದೆ. ಆವಾಗ ಪ್ರಯಾಣಿಕರು ಎಲೆಕ್ಟ್ರಾನಿಕ್ ಸಿಟಿ ಇಲ್ಲಿರುವಂತಹ ಟೆಕ್ನಿಕಲ್ ಕಾರಿಡಾರ್ ಏನಿದೆ ಅಲ್ಲಿನ ಜನ ಬೆಲಂದೂರು HSR ಅವರೆಲ್ಲ ಬೇಗ ಹೊಸೂರು ಕಡೆ ಹೋಗಿ ಅಲ್ಲಿ ಏರ್ಪೋರ್ಟನ್ನು ಲ್ಯಾಂಡ್ ಹತ್ತುವಂಥದ್ದಿರುತ್ತೆ. ಆದರೆ ಕರ್ನಾಟಕ ಏನು ಮಾಡ್ತಾ ಇದೆ? ಈ 2ನೇ ಏರ್ಪೋರ್ಟ್ ಕರ್ನಾಟಕದಲ್ಲಿ ಎಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ, ಮೊದಲನೇದು 2033 ತನಕನೂ ಯಾವುದೇ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಬ್ಯಾಂಗ್ಳೂರಿಗೆ ತರಲಿಕ್ಕಿಲ್ಲ ಅಂತಕ್ಕಂತಹ ಕ್ಲಾಸನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಹಾಕಿದೆ. ಅಂದರೆ ಅವರು ಒಂದು ನಿರ್ಬಂಧವನ್ನು ಹೇರಿದರು, ನಾವು ಏರ್ಪೋರ್ಟನ್ನು ಸ್ಟಾರ್ಟ್ ಮಾಡಿ 2023 ತನಕನೂ ನೀವು ಯಾವುದೇ ಏರ್ಪೋರ್ಟನ್ನು ತರಬಾರ್ದು, ಯಾಕಂದರೆ ಅವರು ಇನ್ವೆಸ್ಟ್ ಮಾಡಿರುವಂಥ ಹಣ ಅವರಿಗೆ ವಾಪಸ್ ಬರಬೇಕು ಅಂತ. ವೀಕ್ಷಕರೇ, ಇಲ್ಲಿ ಇನ್ನೊಂದು ಟರ್ಮನ್ನು ನಾವು ನೋಡಬೇಕು, PPP ಅಂದರೆ PP, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ. ಅಂದರೆ ಯಾವುದೇ ಒಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಪೂರ್ತಿ ಗೌರ್ಮೆಂಟೇ ಇನ್ವೆಸ್ಟ್ ಮಾಡಲ್ಲ. ಪಬ್ಲಿಕ್ ಅಂದರೆ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಅಂದರೆ ಪ್ರೈವೇಟ್ ಎಂಟಿಟೀಸ್ ಬಂದು ಇಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಅದಕ್ಕೆ ನೀವು ನೋಡ್ಬೋದು ನೈಸ್ ರೋಡ್ ಆಗಿರ್ಬೋದು. ಈ ನಿಟ್ಟಿನಲ್ಲಿ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಏನಿರುತ್ತೆ ಅದು ಗೌರ್ಮೆಂಟಿಗೆ ಹೋಗಲ್ಲ, ಆ ನೈಸ್ ಸಂಸ್ಥೆಗೆ ಹೋಗುತ್ತೆ. ಯಾಕಂದರೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ, ಇಷ್ಟು ವರ್ಷಕ್ಕೆ ಅಂತ ಗುತ್ತಿಗೆ ತೊಗೊಂಡಿರ್ತಾರೆ. ಅದಾದ ನಂತರ ಅಲ್ಲಿನ ಟ್ಯಾಕ್ಸ್ ಅಮೌಂಟ್ ಏನಿದೆ ಅದು ಗೌರ್ಮೆಂಟಿಗೆ ಹೋಗುತ್ತೆ ಅಷ್ಟು ವರ್ಷಗಳು ಕಳೆದ ನಂತರ. ಆದರೆ ಈಗ ಈ 2ನೇ ಏರ್ಪೋರ್ಟ್ಗೆ ಜಾಗ ಎಲ್ಲೆಲ್ಲಿ ನಿಗದಿ ಮಾಡಿದ್ದಾರೆ ಅಂದರೆ 2 ಜಾಗವನ್ನು ಕನಕಪುರ ರೋಡ್ ಏನಿದೆ ನಮ್ಮ ಸೌತ್ ಬ್ಯಾಂಗ್ಳೂರಿನಲ್ಲಿ, ಕನಕಪುರ ರೋಡ್ನ ಹಾರೋಹಳ್ಳಿ ಅನ್ನುವಂಥ ಜಾಗದಲ್ಲಿ ಇದನ್ನು ಲೊಕೇಟ್ ಮಾಡಿದ್ದಾರೆ, 2 ಜಾಗಗಳನ್ನು. ಅದಾದ ನಂತರ ಇನ್ನೊಂದು ಜಾಗ, ಟೋಟಲಿ 3 ಜಾಗವನ್ನು ನೋಡಿದ್ದಾರೆ. ಇನ್ನೊಂದು ಜಾಗ ಬಂದುಬಿಟ್ಟು ಕುನಿಗಲ್ ರೋಡ್ ನೆಲಮಂಗಲದ ಹತ್ತಿರ ಇದನ್ನು ಲೊಕೇಟ್ ಮಾಡಿದ್ದಾರೆ. ಈ 3 ಜಾಗಗಳನ್ನು MB ಪಾಟೀಲ್ ಏನಿದ್ದಾರೆ ನಮ್ಮ ಮಿನಿಸ್ಟರ್, ಅವರು ಯೂನಿಯನ್ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ನ ಮೀಟಾಗಿ ಈ ಪ್ರಪೋಸಲನ್ನು ಅವರ ಮುಂದೆ ಇಡಬೇಕು. AAI ಬರುತ್ತೆ ಇಲ್ಲಿ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಇದರ ಮುಂದೆ ಈ 3 ಪ್ರಪೋಸಲ್ನ ಇಡಬೇಕು. ಅದಾದ ನಂತರ ಅವರು ಚೂಸ್ ಮಾಡ್ತಾರೆ ಯಾವ ಜಾಗ ಎಷ್ಟು ಫೀಸಿಬಲ್. ಅಂದರೆ ಇದು ಮತ್ತೆ PP ಮಾಡೆಲ್ ಕೆಳಗೆ ಬರೋದ್ರಿಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಆಗಿರೋದ್ರಿಂದ ಹೆಚ್ಚು ಕನೆಕ್ಟಿವಿಟಿ ಎಲ್ಲಿದೆ ಅಲ್ಲೇ ಏರ್ಪೋರ್ಟ್ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದರೆ ನೀವು ನೋಡಿದರೆ ಮಾಧವರದ ತನಕ ಈಗ ಮೆಟ್ರೋ ಇದೆ, ಹಾಗೆ ಕೆಳಗಡೆ ನೋಡಿದರೆ ಕನಕಪುರ ರೋಡ್ನಲ್ಲಿ ಮೆಟ್ರೋ ಈಗಾಗಲೇ ಇದೆ ಆ ಎಂಡ್ವರೆಗೂ. ಈಗ ಹತ್ತಿರ ಜಾಸ್ತಿ ಕನೆಕ್ಟಿವಿಟಿ ಎಲ್ಲಿ ಇರುತ್ತೆ ಅಲ್ಲಿಗೆ ಏರ್ಪೋರ್ಟ್ ಬರುವಂಥದ್ದು ತುಂಬ ಸಾಧ್ಯತೆಗಳಿದೆ. ಯಾಕಂದರೆ ಈಗ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅಲ್ಲಿಗೆ ಹೋಗುವಂತಹ ಮೆಟ್ರೋ ಲೈನ್, ಆದರೆ ಬ್ಲೂ ಲೈನ್ ಇನ್ನೂ ರೆಡಿ ಆಗ್ತಾ ಇದೆ. 2026 ತನಕ ಇದನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಆದರೆ ಇದನ್ನು ನಾವು ಎಷ್ಟು ಮಟ್ಟಿಗೆ ನಂಬೋದು ಅಂತ ನಿಮಗೆ ಗೊತ್ತಿರ್ಬೋದು. ಯಾಕಂದರೆ ಯೆಲ್ಲೋ ಲೈನನ್ನು 2022ಕ್ಕೆ 21ಕ್ಕೆ 22ಕ್ಕೆ 23ಕ್ಕೆ 24ಕ್ಕೆ 25ನೇ ತನಕ ಎಳೆದಿದ್ದಾರೆ. ಈ ಮೇ ತನಕ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದರಲ್ಲಿ ಯಾವುದೇ ಭರವಸೆ ನಮಗಿಲ್ಲ. ಆದರೆ ಈ ಒಂದು ಕನೆಕ್ಟಿವಿಟಿ ಮೇನ್ ಆಗುತ್ತೆ PP ಮಾಡೆಲಲ್ಲಿ. ಯಾಕಂದರೆ ಯಾವುದೇ ಪ್ರೈವೇಟ್ ಎಂಟಿಟಿ ಏನಿರುತ್ತೆ ಅವ್ರು ಬಂದವರು ಯಾವ ಕನೆಕ್ಷನ್ ಎಷ್ಟು ಹತ್ತಿರದಲ್ಲಿ ನಮ್ಮ ಏರ್ಪೋರ್ಟ್ ಇರುತ್ತೆ ಕನೆಕ್ಟಿವಿಟಿ ಲ್ಯಾಂಡ್ಸ್ಗೆ ಅಂತ ನೋಡಿಬಿಟ್ಟೆ ಅವರು ಇನ್ವೆಸ್ಟ್ ಮಾಡುವಂಥದ್ದು. ನೀವು ಈಗ ಹಾರೋಹಳ್ಳಿ ಹತ್ರ ಬರುವಂತಹ ಕನಕಪುರ ರೋಡ್ ಹತ್ರ ಬರುವಂತಹ 2 ಸೈಟ್ಗಳನ್ನು ನೋಡಿದ್ರು ಈ 2 ಜಾಗಗಳು ನೈಸ್ ರೋಡಿಗೆ
ಮೈಸೂರು ಎಕ್ಸ್ಪ್ರೆಸ್ ವೇಗೆ ಮತ್ತು ಮೆಟ್ರೋಗೆ ಹತ್ತಿರ ಇದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡ್ರೆ ಆ ಕಡೆ ಬರುವಂಥದ್ದು ಹೆಚ್ಚಿಗೆ ಕಾಣ್ತದೆ. ಯಾಕಂದರೆ NH-48 ಹೈವೇ ಏನು ನೆಲಮಂಗಲ ರೋಡ್ ಹತ್ರ ಬರುತ್ತೆ ಮತ್ತು ಹಾಸನ್ ಹೈವೇ ಏನು ಬರುತ್ತೆ, ಅಲ್ಲಿ ಹ್ಯೂಜ್ ಟ್ರಾಫಿಕ್ ಈಗಾಗಲೇ ಇದೆ. ಅಲ್ಲಿಗೆ ಏರ್ಪೋರ್ಟನ್ನು ತಂದು ಇನ್ನೂ ಟ್ರಾಫಿಕ್ ದಟ್ಟಣೆ ಹೆಚ್ಚು ಮಾಡ್ತಾರಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದ್ದೇ ಇದೆ. ಅದಾದ ನಂತರ ಅಲ್ಲಿಗೆ ಇನ್ನೂ ಮಾದವಾರದವರೆಗೂ ಮಾತ್ರ ಮೆಟ್ರೋ ಇರುವಂಥದ್ದು. ತುಮಕೂರಿನವರೆಗೂ ಮೆಟ್ರೋನ ತರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ಸ್ಯಾಂಕ್ಷನ್ ಕೂಡ ಆಗಿಲ್ಲ. DPR ಇನ್ನೂ ರೆಡಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮಗೇನು ಅನಿಸುತ್ತೆ ವೀಕ್ಷಕರೇ? ಬೆಂಗಳೂರಿನ 2ನೇ ಏರ್ಪೋರ್ಟ್ ಎಲ್ಲಿ ಬರಬೇಕು, ಹೊಸೂರಿನ ಏರ್ಪೋರ್ಟ್ ಬರುವ ಮೊದಲು ಬಂದರೆ ಎಷ್ಟು ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಧರಣಿ ಶೆಟ್ಟಿ. ಧನ್ಯವಾದಗಳು.